ಅದು ಕಿಮ್ಮತ್ತು ಕೊಡ್ತಕ್ಕಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ನಿಮ್ಮ ಅನುಭವ ಯಾರ್ಯಾರು ಇದೆ ಅನುಭವ. ಈಗ ನಾನು ಬರೀ ನಮ್ದು ಹೇಳ್ಬಿಟ್ಟೆ, ನಮ್ಮ ಅನುಭವಕ್ಕೆ ನಾವು ಹೇಳ್ಬಿಟ್ಟಿದ್ದೀವಿ. ನಿಮ್ಮ ಅನುಭವ ಲೈನಲ್ಲಿ ಆ ಕಡೆಯಿಂದ ಕೇಳ್ಕೊಂಡು ಈಗ ಯಾರ್ಯಾರು ಏನೇನು ಅನುಭವ ಅದು ಹಿಂಗೆ ತಾನೆ. ಸ್ಮರಣ ಮನ್ನ ನಿಧಿ ಧ್ಯಾಸ ಅಂತ ಅದಕ್ಕೆ ಸ್ಮರಣೆ ಮಾಡ್ದು ಅಲ್ಲ. ಅನುಭವ ಏನಿದೆ ನಿಮ್ಮ ಅಷ್ಟೆಷ್ಟು ಯಾರ್ಯಾರು ಆ ಮಟ್ಗೆ ಹೋಗಿ ಏನೇನು ಮಟ್ಗೆ ಹೋಗಿದ್ದೀರಾ ಅಂತ. ಈಗ ನಾವು ಕುಂದ್ಕೊಂಡು ಈಗಲೇ ಧ್ಯಾನ ಮಾಡ್ಬಿಡ ಅಂತ ಕುಂದ್ರು. ಈಗ ನಾವು ಧ್ಯಾನ ಮಾಡಿದ್ದಕ್ಕೆ ನೋಡಿ ಆ ಧ್ಯಾನ ಮಾಡಿದ್ದೆ ಅದು ಗುರುತು. ಕಾರಣ ಏನು ಗೊತ್ತಾ? ಈಗ ಧ್ಯಾನ ಮಾಡ್ತೀವಿ ನಮಗೆಲ್ಲ ಹಂಗಾಗ್ಬಿಡ್ತದೆ. ನಮ್ಮ ಧ್ಯಾನಗಳಲ್ಲಿ ಯಾವನಾಗೆಲ್ಲರಿಗೂ ನಾನು ಅನುಭವ ಮಾಡಿದೆನು ಗೊತ್ತಾ? ಬರೀ ನಾವು ಹಗಲೂರಲ್ಲೆಲ್ಲ ಅದೇ ಸ್ಮರಣ ಶಕ್ತಿ ಬಿದ್ದುಬಿಟ್ರೆ ಏನು ಬೇಕಾದ್ರೂ ದೊರಕ್ತದೆ ಅಂತ. ಯಾವ್ದು ಬೇಕಾದ್ರೂ ದೊರಕ್ತದೆ ಅಂತ. ದೊರಕೋದು ಇಲ್ವೇ ಇಲ್ಲ ಅನ್ನಂಗಿಲ್ಲ. ನಾಸ್ತಿಕತೆ ಇಲ್ವೇ ಇಲ್ಲ. ಆಸ್ತಿ ಹಂಗಿರ್ತದೆ. ನಾಸ್ತಿಕತೆ ಅನ್ನೋದ್ರ ಬರೋಂಗಿಲ್ಲ. ನಾವೇನು ಮಾಡ್ತೀವಿ? ಇನ್ನೂ ಏನಾದರೂ ಅತಿ ಆಸೆ ಪಟ್ಟಾಗ ಅದಕ್ಕೇನು ಮಾಡ್ತೀವಿ? ವಿರುದ್ಧ ಆ ಶಕ್ತಿ, ಯೋಗ ಶಕ್ತಿ ವಿರುದ್ಧ ಆದಾಗ ಬೇರೆ ಆಗ್ತದೆ. ದುರಾಸೆ ನಾಟಕ ಏನೇನು ಇರ್ತಾವೆ ನಮ್ಮ ಮನಸ್ಸಿಗೆ ಅಲ್ಲಿ ಹೋಗೋಕ್ಕಾಗಲ್ಲ, ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಆಗ ಇಲ್ಲಿ ಇವ್ರ ಪರೀಕ್ಷೆ ನೀನು ಸತ್ಯಂ ಏನು ಮಾಡ್ತಾರೆ, ಶ್ರೀನಿವಾಸ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ.